ಸಚಿವ ಸ್ಥಾನ ಸಿಗದ್ದಕ್ಕೆ ಅಸಮಾಧಾನ ಸಹಜ. ಅಸಮಾಧಾನಿತರನ್ನ ಸಮಾಧಾನ ಮಾಡುವಂತ ಕೆಲಸ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಶವಂತರಾಯ ಪಾಟೀಲ್ ರಾಜೀನಾಮೆಯನ್ನ ನೀಡಿದ್ದಾರೆ. ಅವರ ಜೊತೆ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮಹಿಳೆಯರಿಗೆ ಮಂತ್ರಿಗಿರಿ ತಪ್ಪಿದ ಬಗ್ಗೆಯೂ ಹರಿಪ್ರಸಾದ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಮಹಿಳೆಯರಿಗೆ ಸಾಕಷ್ಟು ಅವಕಾಶವನ್ನ ಕೊಟ್ಟಿರಬಹುದು, ಅಲ್ಪ ಪ್ರಮಾಣದಲ್ಲಿ ಕೊಟ್ಟಿರಬಹುದು, ಆದ್ರೆ ಈ ಬಾರಿ ಯಾಕೆ ಕೊಟ್ಟಿಲ್ಲ? ಭರವಸೆಯನ್ನ ಕೊಟ್ಟಿತ್ತು. ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವಾಗ ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಮಹಿಳೆಯರಿಗೆ ಸೂಕ್ತವಾದಂಥ ಸ್ಥಾನಮಾನವನ್ನ ಕೊಡಬೇಕು, ಬೇರೆ ರಾಜ್ಯದಲ್ಲಿ ನೀತಿ ಅನುಸರಿಸಿದ ಹಾಗೆ ನಮ್ಮ ರಾಜ್ಯದಲ್ಲೂ ಬರುತ್ತೆ, ಅವಕಾಶವನ್ನ ಕೊಡ್ತೀವಿ, ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಮಹಿಳಾ ಸಬಲೀಕರಣ ಎತ್ತ ಹೋಗಿದೆ? ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಕೆಂಡವಾಗಿದ್ದಾರೆ. ಈಗ ಹರಿಪ್ರಸಾದ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಗ ಅವಕಾಶವನ್ನು ಕೊಟ್ಟಿಲ್ಲ, ಕಾಂಗ್ರೆಸ್ ಮಹಿಳೆಯರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದೆ, ಮುಂದೆಯೂ ಒಂದು ಅವಕಾಶ ಇದೆ, ನೋಡೋಣ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಕಿಚ್ಚು ಭುಗಿಲು ಹೇಳ್ತಾ ಇದೆ, ನನಗೊಂದು ಅವಕಾಶ ಸಿಗಬೇಕಾಗಿತ್ತು, ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ, 3 ಬಾರಿ ಶಾಸಕನಾಗಿದ್ದೇನೆ, 6 ಬಾರಿ ಶಾಸಕನಾಗಿದ್ದಾನೆ, ನನಗೆ ಅನುಭವ ಇದೆ, ಅವರ ಬೆನ್ನ ಹಿಂದೆ ನಿಂತು ನಾನು ಕೆಲಸವನ್ನ ಮಾಡಿದ್ದೇನೆ, ಆದರೆ ನನಗೆ ಒಂದೇ ಒಂದು ಸ್ಥಾನಮಾನವನ್ನ ಕೊಡಲಿಲ್ಲ ಅಂತ ಹೇಳಿ ಈಗ ಶಾಸಕರು ಭುಗಿಲು ಹೇಳ್ತಾ ಇದ್ದಾರೆ. ರಾಯಗೌಡರಿಗೆ ಮಾತಾಡಿದ್ದೀನಿ, ಯಶವಂತರಾಯ ಗೌಡರಿಗೆ ನಂತರ ಮಾತಾಡ್ದೇನೆ ಬಗೆಹರಿಸ್ತೀವಿ, ಅದೇನು ದೊಡ್ಡ ವಿಚಾರ ಅಲ್ಲ. ನಾನು ಅವ್ರಿಗೆ ಮಾತಾಡಿದ್ದೀನಿ, ಸಮಾಧಾನವಾಗಿರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ, ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದ್ರೆ ಇಬ್ಬಿಬ್ರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಪ್ರಿಯಾ ಕೃಷ್ಣ ಅವರು ಇನ್ನೂ ಯುವಕರಿದ್ದಾರೆ, ಬಹಳ ಭವಿಷ್ಯ ಬಹಳ ಉಜ್ವಲವಾಗಿದೆ, ಮುಂದೆ ಏನಾದರೂ ಒಳ್ಳೇದಾಗುತ್ತೆ. ಏನಿಲ್ಲ, ನಾನು ರಾಯಗೌಡರಿಗೆ ಮಾತಾಡಿದ್ದೀನಿ, ಯಶವಂತರಾಯ ಗೌಡರಿಗೆ ನಂತರ ಮಾತಾಡ್ದೇನೆ ಬಗೆಹರಿಸ್ತೀವಿ, ಅದೇನು ದೊಡ್ಡ ವಿಚಾರ ಅಲ್ಲ. ನಾನು ಅವ್ರಿಗೆ ಮಾತಾಡಿದ್ದೀನಿ, ಸಮಾಧಾನವಾಗಿರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ, ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದ್ರೆ ಇಬ್ಬಿಬ್ರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಒಳ್ಳೇದಾಗುತ್ತೆ. ಏನಿಲ್ಲ, ನಾನು